ಪಕ್ಷಪಾತ. ಶಿವಪುರ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದ 8ನೇ ತರಗತಿಯ ಮಕ್ಕಳು ಬಹಳ ಪ್ರತಿಭಾವಂತರು. ಅವರ ಅಧ್ಯಾಪಕ ಶೇಖರ್ ಸರ್ ಒಳ್ಳೆಯ ಶಿಕ್ಷಕರಾಗಿದ್ದರು. ಕೆಲವು ವಿದ್ಯಾರ್ಥಿಗಳನ್ನೇ ಹೆಚ್ಚು ಗಮನಿಸುತ್ತಿದ್ದರು. ವಿಶೇಷವಾಗಿ ಆಕಾಶ್ ಮತ್ತು ರವಿ ಅವರ ಪ್ರಿಯ ವಿದ್ಯಾರ್ಥಿಗಳು. ಆಕಾಶ್ ಮತ್ತು ರವಿ ಸರಾಸರಿ ವಿದ್ಯಾರ್ಥಿಗಳಾಗಿದ್ದರು, ಆದರೆ ಶೇಖರ್ ಸರ್ ಯಾವಾಗಲೂ ಅವರನ್ನೇ ಪ್ರೋತ್ಸಾಹಿಸುತ್ತಿದ್ದರು. ವಾಗ್ಮಿತ್ವ ಸ್ಪರ್ಧೆ, ಕ್ರೀಡೆ ಅಥವಾ ಪ್ರಾಜೆಕ್ಟ್ ಪ್ರಸ್ತುತೀಕರಣಗಳಲ್ಲಿ ಯಾವಾಗಲೂ ಆಯ್ಕೆ ಆಗುವವರು ಅವರಿಬ್ಬರೇ. ಇದರಿಂದ ಬೇರೆ ಮಕ್ಕಳಲ್ಲಿ ಅಸಮಾಧಾನ ಹೆಚ್ಚಾಗಿತ್ತು. ವಿಶೇಷವಾಗಿ ಪ್ರಿಯಾ, ಕಿರಣ್ ಮತ್ತು ಸುನೀಲ್ ಈ ಪಕ್ಷಪಾತವನ್ನು ಸ್ಪಷ್ಟವಾಗಿ ಅನುಭವಿಸುತ್ತಿದ್ದರು. ಒಂದು ದಿನ ಶಾಲೆಯಲ್ಲಿ ವಿಜ್ಞಾನ ಪ್ರದರ್ಶನ ಆಯೋಜನೆ ಮಾಡಲಾಯಿತು. ಶೇಖರ್ ಸರ್ ಯಾವುದೇ ಸ್ಪರ್ಧಾತ್ಮಕ ಆಯ್ಕೆ ಪ್ರಕ್ರಿಯೆ ಇಲ್ಲದೆ ಆಕಾಶ್ ಮತ್ತು ರವಿಯನ್ನು ಶಾಲೆಯನ್ನು ಪ್ರತಿನಿಧಿಸಲು ಆಯ್ಕೆ ಮಾಡಿದರು. ಆದರೆ ಪ್ರಿಯಾ ಮತ್ತು ಕಿರಣ್ ವಿಜ್ಞಾನದಲ್ಲಿ ಹೆಚ್ಚು ಪ್ರಭಾವಶಾಲಿಯಾಗಿದ್ದರು, ಆದರೆ ಅವರಿಗೆ ಅವಕಾಶವೇ ಸಿಗಲಿಲ್ಲ. ಪ್ರದರ್ಶನದ ದಿನ ಆಕಾಶ್ ಮತ್ತು ರವಿ ಸರಿಯಾದ ತಯಾರಿ ಮಾಡಿಕೊಳ್ಳದೆ ಹೋದರು. ಅವರು ವೇದಿಕೆಯಲ್ಲಿ ಹಿಂಜರಿದರು. ಅವರ ಪ್ರಾಯೋಗಿಕ ಪ್ರದರ್ಶನ ವಿಫಲವಾಯಿತು. ಆದರೆ ಬೇರೆ ಶಾಲೆಗಳ ಮಕ್ಕಳು ಉತ್ತಮವಾಗಿ ತಯಾರಿ ಮಾಡಿಕೊಂಡಿದ್ದರು ಮತ್ತು ಬಹುಮಾನಗಳನ್ನು ಗೆದ್ದರು. ಶಿವಪುರ ಶಾಲೆಗೆ ಯಾವುದೇ ಪ್ರಶಸ್ತಿ ಸಿಗಲಿಲ್ಲ. ಇದರಿಂದ ಶೇಖರ್ ಸರ್ ತಮ್ಮ ತಪ್ಪು ಅರಿತುಕೊಂಡರು. ಮರುದಿನ ಅವರು ಮಕ್ಕಳ ಮುಂದೆ ಕ್ಷಮೆ ಕೇಳಿದರು ಮತ್ತು ಮುಂದಿನ ಬಾರಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸಮಾನ ಅವಕಾಶ ನೀಡುವುದಾಗಿ ಭರವಸೆ ನೀಡಿದರು. ಅವರು ಪ್ರಿಯಾ ಮತ್ತು ಕಿರಣ್ ಅವರ ಪ್ರತಿಭೆಯನ್ನು ಮೆಚ್ಚಿದರು ಮತ್ತು ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನವಾಗಿ ಪ್ರೋತ್ಸಾಹಿಸುವುದಾಗಿ ಹೇಳಿದರು. ಈ ಘಟನೆಯಿಂದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಎರಡೂ ಕಡೆಯವರು ಒಂದು ಪಾಠ ಕಲಿಸಿದರು. ಪಕ್ಷಪಾತದಿಂದ ನಿಜವಾದ ಪ್ರತಿಭೆಗಳು ಮಸುಕಾಗುತ್ತವೆ ಮತ್ತು ಎಲ್ಲರಿಗೂ ಸಮಾನ ಅವಕಾಶ ನೀಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ತರಬಹುದು.